ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಇವತ್ತು ನಮ್ಮ ಆಪ್ತರ ಮನೆಗೆ ಹೋದಾಗ ಅವರು ಅಲ್ಲಿ ಕೋಡುಬಳೆಯನ್ನು ಮಾಡಿದ್ರು. ಎಣ್ಣೆ, ಹಾಲು, ಬೆಣ್ಣೆ ಇದನ್ನೆಲ್ಲ ಭೇಟಿಯಾಗಿ ಬಂದಂತಹ ಕೋಡುಬಳೆ ಏನಿದೆ ಅದ್ಭುತವಾದಂಥ ರುಚಿಯನ್ನು ಹೊಂದಿತ್ತು. ಬಾಯಿಗಿಟ್ಟ ಹಾಗೆ ಹಾಗೆ ಕರಗಿ ಹೋಗುವಂಥ ಒಂದು ಕೋಡುಬಳೆ ಸೂಪರ್ ಆಗಿತ್ತು. ಸೊ ಸರಿಯಾಗಿ ಅವರ ಹತ್ರ ಮೆಜರ್ಮೆಂಟ್ ಎಲ್ಲ ಕೇಳಿ ಒಂದು ಪಾವಿನ ಒಂದು ಕೋಡುಬಳೆಯನ್ನು ಮಾಡುವ ಅಂತೇಳಿ ಹೇಳಿ ಮನೆಗೆ ಬಂದ ಹಾಗೆ ಕೆನೆ ಮಜ್ಜಿಗೆಯನ್ನು ಕಡೆಗೋಲಿನಲ್ಲಿ ಭೇದಿಸಿ ಬಂದಂತಹ ಬೆಣ್ಣೆಯನ್ನು ತೆಗೆದಿಟ್ಟೆ. ಒಂದು ಗ್ಲಾಸ್ ಇದ್ದು ನಾನೀಗ ಕೋಡುಬಳೆ ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ಸೊ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅದೇ ರೀತಿ ನಾನು ಈಗಲೇ ತೆಗೆದಂಥ ಫ್ರೆಶ್ ಆಗಿರುವಂಥ ಬೆಣ್ಣೆಯನ್ನು ಇದಕ್ಕೆ ಹಾಕಿದ್ದೇನೆ. ಎಷ್ಟಪ್ಪ ಅಂತೇಳಿ ಹೇಳಿದ್ರೆ ಒಂದು ಕೈ ಅಗಲದಷ್ಟು. ಸೊ ಈ ಮೂರನ್ನು ಹಾಕಿ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಪ್ರತಿ ಒಂದು ಅಕ್ಕಿ ಹಿಟ್ಟಿನ ಕಣದಲ್ಲಿ ಬೆಣ್ಣೆ ಅದೇ ರೀತಿ ಉಪ್ಪಿನ ಮಿಶ್ರಣ ಸೇರಬೇಕು. ಆ ರೀತಿ ಚೆನ್ನಾಗಿ ಅದನ್ನು ಮಿಕ್ಸನ್ನು ಮಾಡಿ ಹಸಿ ಹಾಲನ್ನು ಇಲ್ಲಿ ತಗೊಳ್ಳುವಂಥದ್ದು. ಹಸಿ ಹಾಲನ್ನು ಸ್ವಲ್ಪವೇ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಸೊ ಇವತ್ತು ನೋಡಿ, ನಮ್ಮ ಮನೆಯಲ್ಲಿ ಸಾಕಷ್ಟು ಮಾವಿನ ಹಣ್ಣುಗಳು ಬಂದಿದೆ. ಮಾವಿನ ಹಣ್ಣಿನಿಂದ ಮಾಡುವಂಥ ಎಲ್ಲ ರೆಸಿಪಿ ಒಮ್ಮೆ ಮುಗಿದಿದೆ. ಸೊ ಗಂಡ ಇವತ್ತು ಸಾಕಷ್ಟು ಮಾವಿನ ಹಣ್ಣನ್ನು ತಗೊಂಡು ಬಂದಿದ್ದಾರೆ. ನೋಡ್ಬೇಕಿನಿ ಅಂತ ಮಾಡೋದು ಅಂತೇಳಿ. ಸೊ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಮಕ್ಕಳನ್ನು ಒಂಚೂರು ಕರೆದೆ. ಸೊ ಅವರಿಗೂ ಕೂಡ ಮಾವಿನ ಹಣ್ಣನ್ನು ಕೊಟ್ಟೆ. ಭಾರಿ ಒಂದು ಉತ್ಸಾಹದಿಂದ ಮಾವಿನ ಹಣ್ಣನ್ನು ತಗೊಂಡು ಕುಣಿತಾ ಅವರ ಮನೆಗೆ ಹೋದ್ರು. ಓಕೆ, ಸೊ ಇದೀಗ ಬೆಣ್ಣೆ, ಹಸಿ ಹಾಲು, ಉಪ್ಪು, ಅದೇ ರೀತಿ ಅಕ್ಕಿ ಹಿಟ್ಟು ಎಲ್ಲ ಸೇರಿ ಒಂದು ಸಾಫ್ಟ್ ಆದಂಥ ಡೋ ಅನ್ನು ತಯಾರಿಸಿ ಒಂದು 10 ನಿಮಿಷವನ್ನು ಬಿಟ್ಟು ಅದರ ನಂತರ ಈ ಕೋಡುಬಳೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು, ಅದರ ಶೇಪನ್ನು ಕೊಡುವಂಥದ್ದು. ಸೊ ಈ ಗುಲಾಬ್ ಜಾಮೂನ್ ಎಲ್ಲ ಮಾಡುವಾಗ ನಾವು ಹೇಗೆ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡ್ತೇವೆ, ಅದೇ ರೀತಿ ಈ ಒಂದು ಡೋ ಇಂದ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿ ಅದರ ನಂತರ ಕೋಡುಬಳೆಯ ಶೇಪನ್ನು ಕೊಡುವಂಥದ್ದು. ಸೊ ಫಸ್ಟಿಗೆ ನಾನು ರೂಮಿನ ಒಳಗೆ ಕೂತ್ಕೊಂಡು ಕಿಚನಲ್ಲಿ ಕೂತ್ಕೊಂಡು ಇದನ್ನು ಮಾಡುವ ಅಂತೇಳಿ ಹೇಳಿ ಎಣಿಸಿದೆ. ತುಂಬ ಸೆಕೆ ಅಂತ ಹೇಳಿದ್ರೆ ಸೆಕೆ, ಫ್ಯಾನ್ ಹಾಕಿದ್ರು ಕೂಡ ಬಿಸಿ ಗಾಳಿ. ಅಷ್ಟರಲ್ಲಿ ಪುಷ್ಪವೃಷ್ಟಿ ಹೊರಗಿಂದ ಬೀಳಲಿಕ್ಕೆ ಆರಂಭವಾಯಿತು. ಸೊ ಆ ಪುಷ್ಪವೃಷ್ಟಿಯನ್ನು ಆನಂದಿಸ್ತಾ ಇದನ್ನೊಂದು ಮಾಡುವ ಅಂತೇಳಿ ಹೇಳಿ ಸೀದಾ ಎಲ್ಲ ಪಾತ್ರೆಗಳನ್ನು ತಗೊಂಡು ಮೇಲೆ ಟ್ಯಾರಿಸಿಗೆ ಬಂದೆ. ಅದರ ನಂತರ ನನಗೆ ಇಷ್ಟವಿರುವಂತಹ ಬಾಲಿವುಡ್ ಅದೇ ರೀತಿ ಸ್ಯಾಂಡಲ್ವುಡ್ನ ಹಳೆಯ ಹಾಡುಗಳನ್ನು ಹಾಕ್ತಾ ಟ್ಯಾರಿಸ್ ಮೇಲೆ ಕೂತು ಒಳ್ಳೆಯ ಒಂದು ಪ್ರಕೃತಿಯನ್ನು ಆಸ್ವಾದಿಸ್ತಾ ಈ ಒಂದು ಕೋಡುಬಳೆಯನ್ನು ಮಾಡಲಿಕ್ಕೆ ಆರಂಭಿಸಿದೆ. ನೋಡಿ, ಈ ರೀತಿ ಮಾಡುವಂಥದ್ದು. ಬೆರಳಿನ ಸಹಾಯದಿಂದ ಇದು ಕೋಲಿನ ಹಾಗೆ ಮಾಡಿ ಅದರ ನಂತರ ಈ ಒಂದು ಕೋಡುಬಳೆಯ ಶೇಪನ್ನು ಕೊಡುವಂಥದ್ದು. ರಗಳೆ ಉಂಟು, ಕೆಲಸ ಉಂಟು, ತುಂಬ ಜನ ಇದ್ದರೆ ಜಟ್ ಅಂತೇಳಿ ಹೇಳಿ ಇದು ಆಗಿ ಹೋಗ್ತದೆ. ಇಲ್ಲಿ ಬೆಣ್ಣೆ ಆಗಲಿ ಹಾಲು ಆಗಲಿ ಹಾಕಲಿಕ್ಕೆ ನೀವು ಚೌಕಾಸಿ ಮಾಡಿದರೆ ಇದು ಚೆಂದಾಗಿ ಅಂತೇಳಿ ಹೇಳಿದ್ರೆ ಆ ಟೇಸ್ಟ್ ಬರೋದಿಲ್ಲ. ಸೊ ಎಷ್ಟು ಬೇಕಾ ಅಷ್ಟು ಪ್ರಮಾಣದ್ದು ಎಲ್ಲ ಆಹಾರ ಸಾಮಗ್ರಿ ಬಿದ್ದರೆ ಈ ಒಂದು ಕೋಡುಬಳೆ ಸೂಪರಾಗಿ ಆಗ್ತದೆ. ಮಾತ್ರ ಅಲ್ಲ, ಆಗಿತ್ತು ಕೂಡ. ಈ ಕೆಲಸವನ್ನು ನೀವು ನಮ್ಮವರೊಂದಿಗೆ ಸೇರಿ ಕೂತು ಮಾತಾಡ್ತಾ ಮಾಡಿದರೆ ಜಟ್ಟಾಗಿ ಆಗಿ ಹೋಗ್ತದೆ. ಇದರ ನಡುವೆ ನಾನು ಒಂದು ವಿಷಯವನ್ನು ಹೇಳೋದು ಮರ್ತೇ ಬಿಟ್ಟೆ. ಇವತ್ತು ಬೆಳಗ್ಗೆ ಒಂದು ಮಶ್ರೂಮ್ ಇದ್ದು ಒಂದು ಪದಾರ್ಥ ಮಾಡಿದ್ದು ಸೂಪರ್ ಆಗಿತ್ತು, ತೆಂಗಿನ ಹಾಲೆಲ್ಲ ಹಾಕಿ. ಇಲ್ಲಿದ್ರೆ ನಮ್ಮ ಮನೆಯಲ್ಲಿ ಇಡ್ಲಿ ಅಥವಾ ಈ ಮೂಡೆ ಮಾಡಿದಾಗ ನನ್ನ ಮಗನಿಗೆ ಅದು ಬೇಡ ಅಂತೇಳಿ ಹೇಳ್ತಾನೆ. ಹಾಗಾಗಿ ಅದಕ್ಕೆ ಅವನಿಗೆ ಇಷ್ಟವಾದಂಥ ಮಶ್ರೂಮ್ ಪದಾರ್ಥ ಮಾಡಿದರೆ ತಿಂತಾನೇನೋ ಅಂತೇಳಿ ಹೇಳಿ ಇವತ್ತು ಟ್ರೈ ಮಾಡಿದೆ. ಸೂಪರ್ ಆಗಿ ಆಗಿತ್ತು. ಸೊ ಬರುವ ಸಂಚಿಕೆಯಲ್ಲಿ ನಾನು ಅದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಳಿ ನಿಮಗೆ ತಿಳಿಸ್ತೇನೆ ಅಂತೇಳಿ ಹೇಳ್ತಾ, ಇದೀಗ ಕೋಡುಬಳೆಯನ್ನು ಮಾಡ್ತಾ 1:12 ಆಯಿತು. ಸೊ ಇದರ ನಂತರ ಏನಾದರೂ ಸಾರು ಮಾಡಬೇಕಲ್ಲ ಮಧ್ಯಾಹ್ನಕ್ಕೆ. ಒಂದು ಬಾಳೆಕಾಯಿ ಪಲ್ಯವನ್ನು ಮಾಡಿದ್ದೆ. ಸಾರು ಏನು ಮಾಡೋದಪ್ಪ ಅಂತೇಳಿ ಹೇಳಿ ಎಣಿಸುವಾಗ ಅದೇ ಟೊಮೆಟೊ ಸಾರು, ದಾಳಿ ತೊವೆ ಮಾಡಿ ಸಾಕಾಗಿತ್ತು. ಕರಿಬೇವಿನ ಒಂದು ಸಾರನ್ನು ಮಾಡುವ ಅಂತೇಳಿ ಹೇಳಿ ಮೇಲೆ ನನಗೆ ಟ್ಯಾರಿಸಲ್ಲಿ ಕೈಗೆ ಸಿಗುವಂಥ ಕರಿಬೇವನ್ನು ತೆಗೆದೆ. ಸೊ ಇದೀಗ ನಾನು ಕರಿಬೇವಿನ ಸಾರನ್ನು ಕೂಡ ಮಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ಶುದ್ಧ ತಾಜಾ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಈ ಒಂದು ಕೋಡುಬಳೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಸೊ ಕೋಡುಬಳೆಯನ್ನು ಫ್ರೈ ಮಾಡಬೇಕಾದ್ರೆ ತೆಂಗಿನ ಎಣ್ಣೆ ಇದ್ದರೆ ಅದ್ಭುತವಾಗಿ ಆಗ್ತದೆ. ಆ ಒಂದು ಟೇಸ್ಟ್ ನಿಮಗೆ ಕರೆಕ್ಟ್, ಕೋಡುಬಳೆ ಟೇಸ್ಟ್ ಕರೆಕ್ಟ್ ಗೊತ್ತಾಗಬೇಕಾದ್ರೆ ಅದನ್ನು ನೀವು ತೆಂಗಿನ ಎಣ್ಣೆಯಲ್ಲೇ ಹುರಿಬೇಕು. ಸೊ ಹುರಿಯುವುದಲ್ಲ, ಕರಿಬೇಕು. ಅದ್ಭುತವಾದಂಥ ಪರಿಮಳವನ್ನು ಬಿಟ್ಟುಕೊಡ್ತದೆ ಆಯಿತಾ. ಭಾರಿ ಒಳ್ಳೆಯದಾಗ್ತದೆ. ಪರಿಮಳ ಬಿಟ್ಟುಕೊಡದೆ ಏನು, ಅದಕ್ಕೆ ಹಾಕಿದಂಥ ವಸ್ತುಗಳೇ ಆಗಿತ್ತು. ಬೆಣ್ಣೆ, ಹಾಲು, ಅಕ್ಕಿ ಹಿಟ್ಟು, ಆ ಬ್ಲೆಂಡ್ ಮಾಡಿದಂಥ ರೀತಿ, ಇಂಥ ಒಂದು ಪರಿಮಳವನ್ನು ಬಿಟ್ಟು ಕೊಡುವಂಥದ್ದೇ ಇತ್ತು. ಸೊ ತುಂಬ ಒಳ್ಳೆಯದಾಗ್ತದೆ. ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ಮಾಡ್ತಾ ಇದ್ದೆ. ಯಾಕಂತೇಳಿ ಹೇಳಿದ್ರೆ ಒಂದು ಪಾವು ಅಷ್ಟೇ ಅಲ್ಲಲ್ಲ, ಮತ್ತೆ ಈ ಎಣ್ಣೆ ಉಳಿದ್ರೆ ಎಂತ ಮಾಡೋದು ಅಂತೇಳಿ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಾಗಿ ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪವಾಗಿ ಒಂದು ಕೋಡುಬಳೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೆ. ನನ್ನನ್ನು ನಂಬಿ ತುಂಬ ಅಂತೇಳಿ ಹೇಳಿದ್ರೆ ತುಂಬ ಒಳ್ಳೆಯದಾಗ್ತದೆ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಇದನ್ನೆಲ್ಲ ಟ್ರೈ ಮಾಡೋದು. ಪ್ರತಿ ಸರಿ ಎಣಿಸೋದು ಮಾಡಬೇಕು ಅಂತೇಳಿ ಹೇಳಿ. ಬಟ್ ಇವತ್ತು ಅವರು ಕೊಟ್ಟಾಗ ಅಂತೇಳಿ ಹೇಳಿದರೆ ಖಂಡಿತವಾಗಿ ಟೇಸ್ಟ್ ಮನೆಯವರು ಕೂಡ ಟ್ರೈ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಮಾಡಿದೆ. ತುಂಬ ಸೂಪರಾಗಿ ಆಗಿತ್ತು. ಹಾಗೆ ಫ್ರಿಜ್ಜಿನಲ್ಲಿಟ್ಟಂತಹ ರಾಗಿ ಜ್ಯೂಸನ್ನು ಕುಡಿತಾ ಈಗ ಈ ಒಂದು ಕೋಡುಬಳೆಯನ್ನು ಟ್ರೈ ಮಾಡಿದೆ. ಆಹಾ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಇದನ್ನು ನಾನು ಮಾಡಿದ್ದ ಅಂತೇಳಿ ಹೇಳಿ.
ಸೂಪರ್ ಆಗಿತ್ತು. ಯಾವುದೇ ಅಂಗಡಿಯಲ್ಲಿ ಇಂಥ ರುಚಿಯಾದಂಥ ಒಂದು ಕೋಡುಬಳೆ ಸಿಗುವುದಿಲ್ಲ ಅಂತೇಳಿ ಹೇಳ್ತಾ ಇದೀಗ ಕೋಡುಬಳೆನೆಲ್ಲ ಡಬ್ಬದಲ್ಲಿ ಹಾಕ್ತಾ ಕರಿಬೇವಿನ ಸಾರನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಟೆ ನೋಡುವಾಗ 12:30 ಆಗಿತ್ತು. ಇನ್ನು ತಡ ಮಾಡಿದರೆ ಗಂಡನಿಂದ ಬಯಸ್ಕೊಳ್ಬೇಕಷ್ಟೇ. ಹಾಗಾಗಿ ಒಂದು ದೊಡ್ಡ ಚಮಚ ತೆಂಗಿನ ತುರಿ, 1/4 ಅರಸಿನ ತುಂಡು, ಸಣ್ಣ ಹಿಂಗಿನ ತುಂಡು, 3 ಒಣಮೆಣಸಿನಕಾಯಿ, ಒಂದು 10-12 ಕರಿಮೆಣಸಿನ ಕಾಳು, ಅರ್ಧ ಚಮಚ ಜೀರಿಗೆ, ಮತ್ತು 1/4 ಚಮಚ ಮೆಂತೆ, ಮತ್ತು 3 ಚಮಚ ಕೊತ್ತಂಬರಿ, 2-3 ಚಮಚ, ಅದೇ ರೀತಿ 2 ಚಮಚ ತೊಗರಿ ಬೇಳೆ, 3-4 ಕರಿಬೇವಿನ ಗರಿಗಳು, ಇದನ್ನೆಲ್ಲ ಹಾಕಿ ಚಂದ ಮಾಡಿ ಫ್ರೈ ಮಾಡಬೇಕು. ಅದನ್ನು ಒಂದು ಸಣ್ಣ ಹುಣಸೆ ತುಂಡಿನೊಂದಿಗೆ ಸ್ವಲ್ಪ ನೀರನ್ನು ಹಾಕಿ ನಯವಾಗಿ ರುಬ್ಬಿಕೊಳ್ಳುವಂಥದ್ದು. ಮತ್ತು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಸಣ್ಣ ಬೆಲ್ಲ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೊಳ್ಳೆ ಬಾಯ್ಲ್ ಕೊಡುವಂಥದ್ದು. ಮತ್ತು ಇದ್ದೇ ಇದೆಯಲ್ಲ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ, ಈ ಒಗ್ಗರಣೆಯನ್ನು ಹಾಕಿ ಆದಮೇಲೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹರಡಿದರೆ ಆಗಿ ಹೋಯಿತು ಕರಿಬೇವಿನ ಸಾರು. ತುಂಬ ಒಳ್ಳೆಯದಾಗ್ತದೆ. ಪ್ರತಿನಿತ್ಯ ಮಾಡುವಂಥ ದಾಳಿ ತೋವೆ ಟೊಮೆಟೊ ಸಾರಿನ ಬದಲು ಕೆಲವೊಮ್ಮೆ ಈ ಸಾರನ್ನು ಕೂಡ ಉಪಯೋಗಿಸ್ಬೋದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತೇಳಿ ಹೇಳ್ತಾ ಸೀಮಾ ಟೀಚರ್ ಸೈನಿಂಗ್ ಆಫ್. ಬಾಯ್ ಬಾಯ್.